ಕೇಳಿಸ್ಲೇ ಇಲ್ಲ, ಬರಲೇ ಇಲ್ಲ. ಎವ್ರಿಬಡಿ ಕಮ್ ಆನ್. ಎಸ್ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ತುಂಬಾ ಜೋಶಲ್ಲಿದ್ದೀರಾ ಎಲ್ಲರೂ, ನೋಡಿದ್ರೆ ಖುಷಿ ಆಗತ್ತೆ. ಈ ಕಾರ್ಯಕ್ರಮಕ್ಕೆ ಬಂದ ತಕ್ಷಣನೇ ಕನ್ನಡದ ಹಾಡುಗಳು ಜೋರಾಗಿ ಕೇಳಿಸ್ತಾ ಇತ್ತು. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಕನ್ನಡತನ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಅದೇ ನನಗೆ ತುಂಬಾ ಸಂತೋಷ ಆಗ್ತಿರೋದು. ಈಗ ಆ್ಯಪ್ ಅಂತ ಹೇಳಿದ ತಕ್ಷಣ ಯಾರಿಗೂ ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು. ಕನ್ನಡ ವರ್ಣಮಾಲೆ ಹೇಗೆ ಹೇಳ್ಕೊಡ್ಬೇಕಾಗಿಲ್ಲ, ಆ್ಯಪ್ ಬಗ್ಗೆನೂ ಹಾಗೆ ಹೇಳ್ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಬೆಳಗ್ಗೆ ಎದ್ದಾದ್ರಿಂದ ಹಿಡಿದು ರಾತ್ರಿವರೆಗೂ ನಾವು ಒಂದಲ್ಲ ಒಂದು ಆ್ಯಪ್ ಬಳಸ್ತಾನೆ ಇರ್ತೀವಿ. ಕೆಲವರು ಹೇಳೋಕ್ಕೂ ಕೂಡ ಒಂದು ಆ್ಯಪ್ ಇಟ್ಕೊಂಡಿರ್ತಾರೆ. ನೀರು ಕುಡಿಯೋದಕ್ಕೆ ನೆನ್ಪು ಮಾಡೋದಕ್ಕೆ ಆ್ಯಪ್ ಇಟ್ಕೊಂಡಿರ್ತಾರೆ. ಮನೆಯೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಹೊಸ ಲೊಕೇಶನ್ ಹೋಗ್ಬೇಕು ಅಂತಂದ್ರೆ GPS ಬೇಕು ನಮಗೆ. ಏನಾದರೂ ಪೇ ಮಾಡಬೇಕು ಅಂದರೆ ಆ್ಯಪ್ ಬೇಕು. ಯಾವುದಕ್ಕೆ ಬೇಕಾಗಿಲ್ಲ ಹೇಳಿ. ಸೊ ಹೀಗೆ ನಾವು ಪ್ರತಿದಿನ ಆ್ಯಪ್ನ ಯೂಸ್ ಮಾಡ್ತಾ ಯಾರ್ಯಾರಿಗೆ ನಾವು ದುಡ್ಡು ಮಾಡಿಕೊಡ್ತಿರ್ತೀವೋ, ಎಷ್ಟು ಜನರ ಯಶಸ್ಸಿಗೆ ಕಾರಣ ಆಗ್ತಿರ್ತೀವೋ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಿರುವಂತಹ ಕನ್ನಡಿಗರೇ ಒಂದು ಆ್ಯಪನ್ನು ನಾವು ಸೃಷ್ಟಿ ಮಾಡಿರುವಾಗ, ನಮ್ಮದಂತ ತಂದಿರುವಾಗ, ಅದು ನಮಗೆ ಅಗತ್ಯ ಇರುವಾಗ ನಾವು ಯಾಕೆ ಅವರಿಗೆ ಸಪೋರ್ಟ್ ಮಾಡಲೇಬೇಕಲ್ವ? ಹಾಗಾಗಿ ವಿಶ್ವಾಸ್ ಪೇ ಹೊಸ ಆ್ಯಪ್ ಆಗಿ ಇವತ್ತು ಲಾಂಚ್ ಆಗಿದೆ. ಮತ್ತೆ ವಿಶ್ವಾಸ್ ಅವ್ರ ಬಗ್ಗೆ ನಾನು ಮೀಟಿಂಗ್ ನೋಡಿದಾಗ ಬಹಳ ಸಂತೋಷ ಆಯಿತು. ನಮ್ಮವರೇ ಇಲ್ಲೇ ನಮ್ಮ ಹತ್ತಿರದ ಪ್ರಿಯಾಪಟ್ಟಣದಲ್ಲಿ ಹುಟ್ಟಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಈಗ ಹೊಸ ಹೊಸ ಯೋಜನೆಗಳ ಮೂಲಕ ನಮ್ಮ ಮುಂದೆ ಬರ್ತಿದ್ದಾರೆ. ನಿಮ್ಮೆಲ್ಲ ಯೋಜನೆಗೆ ಒಳ್ಳೆಯದಾಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇನ್ನೊಂದು ನಾನು ಮುಖ್ಯವಾಗಿ ಗುರುತಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಲ್ಲಿ ನಾನು ಒಬ್ಬ ಹೆಣ್ಮಕ್ಳಾಗಿ ಕರೆದಿರೋದ್ರಿಂದ ಹೆಣ್ಮಕ್ಳ ಪರವಾಗಿ ನಾನು ಹೇಳೋದಾದ್ರೆ, ಎಷ್ಟೋ ಜನ ನಿಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರೋ ಹುಡುಗಿರು ಅಂತ ಕಾಣಿಸುತ್ತೆ. ಸುಮಾರು ಜನ ಹೆಣ್ಮಕ್ಳಿಗೆ ಕೆಲಸ ಕೊಡ್ತೀರಾ. ಮತ್ತೆ ನೀವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಬೇಕು ನಿಮ್ಮ ತಾಯಿಯವ್ರನ್ನ ಕರೆಸಿದ್ರಿ ಅಂತ ಅನ್ಕೋತೀನಿ. ಹೆಣ್ಮಕ್ಳು ಮತ್ತೆ ತಾಯಿಯವ್ರ ಬಗ್ಗೆ ಇರೋ ಅವರ ಪ್ರೀತಿ ಮತ್ತೆ ಗೌರವ ಕಾಣ್ತಾರೆ. ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿದ್ದಕ್ಕೂ ಕೂಡ ಸಂತೋಷ ಆಯಿತು. ನೀವು ಹೀಗೆ ತುಂಬ ದೇಶದ ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ, ನಿಮ್ಮೆಲ್ಲ ಸಾಧನೆ ಎಲ್ಲರಿಗೂ ಗೊತ್ತಾಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇ ನೀವೆಲ್ಲರೂ ಕೂಡ ವಿಶ್ವಾಸ್ ಪೇ, ಸುಂದರವಾದ ಹೆಸರು, ನಿಮ್ಮ ಹೆಸರಲ್ಲೂ ಕೂಡ ಈ ವಿಶ್ವಾಸ ಅನ್ನೋ ಹೆಸರಿದೆ. ಹಾಗಾಗಿ ಈ ಆ್ಯಪ್ನ ವಿಶ್ವಾಸ ಇಟ್ಟು, ಈ ಆ್ಯಪ್ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸ್ಕೊಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವರ್ಲ್ಡ್ ಮಾತು ಬಗ್ಗೆ ಜನನಿ ಜನ್ಮಭೂಮಿಷ ಸ್ವರ್ಗಾದಿ ವರಿಯಸಿ. ನಮಸ್ತೆ ಹೇಳಲ್ಲ, ನಾವು ಗುಡ್ ಮಾರ್ನಿಂಗ್ ಹೇಳಿದ್ರೆ ಹೇಳ್ಬಿಡ್ತಾ ಇದ್ದೀವಿ. ನಮಸ್ತೆ ಹೇಳ್ದೇನೆ, ನಮಸ್ತೆಗೆ ಪ್ರತಿ ನಮಸ್ತೆ ಹೇಳಿದೆ ನಮ್ಮ ದೇಶಕ್ಕೆ ಬಂದಿದೆ ಅಂತ ದುರವಸ್ಥೆ. ಇನ್ನು ಮುಂದಾದರೂ ನಮಸ್ತೆಗೆ ಪ್ರತಿ ನಮಸ್ತೆ ಹೇಳಿ ಮಾಡುವ ನಮ್ಮ ದೇಶಕ್ಕೆ ಸುವ್ಯವಸ್ಥೆ. ನಮಸ್ತೆ. ಥ್ಯಾಂಕ್ ಯು. ನೋಡಿ, ಅದೇ ನಾವೆಲ್ಲ ಅನ್ಕೊಳ್ತಾ ಇರ್ತೀವಿ, ಸಣ್ಣ ಪುಟ್ಟದ್ದು ಬೇರೆ ದೇಶದವ್ರು ಬಂದು ಕೊಟ್ಟಾಗ ಅದನ್ನ ಅಪ್ಪಿ ಮುದ್ದಾಡಿ ಕೊಂಡಾಡಿ ಅದನ್ನ ಹುತ್ತು ಬೆತ್ತು ಬೆಳೆಸಿ ಅದನ್ನ ಹೆಮ್ಮರ ಮಾಡಿಕೊಂಡು ಕೊನೆಗೆ ನಮ್ಮ ತರವನ್ನೇ ಕಳ್ಕೊಳ್ಳುವಂತ ಹೆಡ್ರು ದಡ್ರು ಯಾರು ಅಂತಾರೆ ನಾವೇ. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ಎಲ್ಲಾ ಕಡೆ ಅಷ್ಟು ಬಿಡದಿರು ನಿನ್ನತನ, ಬಿಡದಿರು ನಿನ್ನತನ, ಹಂಗಿಸದಿರು ಇತರರತನ, ತನುಮನ ತನದಲ್ಲಿ ಇರಲಿ ಉತ್ತಮತನ, ಇದನ್ನೇ ಸಾರುವುದು ನನ್ನ ಸನಾತನ ಅಲ್ವಾ? ಸೊ ನೋಡಿ, ಈ ಸನಾತನ ಧರ್ಮದ ಎಸೆನ್ಸ್ ಅನ್ನ ನಮ್ಮ ವಿಶ್ವಾಸ ಅವ್ರು ತಗೊಂಡ್ರು. ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ದು ಕೂಡ ಬಂದ್ರು. ನಾನು ಕೂಡ ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ, ಲಕ್ಷಾಂತರ ಜನಗಳ ಮುಂದೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಯಾಕೆಂದ್ರೆ ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಈ ಕಾವೇರಿಯ ನೀರನ್ನ ಕುಡಿದವನು, ಈ ಮಂಡ್ಯದ ಸಕ್ಕರೆಯನ್ನ ತಿಂದವನು ಏನ್ ಬೇಕಾದ್ರೂ ಮಾಡಬಲ್ಲ ಅಂತ ಅದನ್ನ ತೋರಿಸ್ಕೊಡೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗೆ ವಿಶ್ವಾಸ ಅವರು ಬಂದು ಇವತ್ತು ಜನಗಳ ವಿಶ್ವಾಸವನ್ನ ಗಳಿಸ್ಕೊಂಡು ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ಬೆಳೀತಾ ಇದ್ದಾರೆ, ಅವರು ಬೆಳೆಯೋದಂತೆ ಎಲ್ಲರನ್ನೂ ಕೂಡ ಜೊತೆಗೆ ಬೆಳೆಸ್ತಾ ಇದ್ದಾರೆ ಅಲ್ವಾ? ಎಲ್ಲರೂ ಕೂಡ ಜೊತೆಗೆ ಬೆಳೆಸ್ತಾ ಇರ್ತಾರೆ. ಅದೇ ಹೇಳ್ತಾರೆ, ತಾನೊಬ್ಬ ತಿಂದು ತಾನೊಬ್ಬ ಬದುಕಿ ತಾನೊಬ್ಬ ಬಾಳಿದರೆ ಅದು ಬದುಕಲ್ಲ. ತನ್ನ ಜೊತೆಗೆ ಇತರರಿಗೂ ಕೊಟ್ಟು ತಿನಿಸಿ ಬೆಳೆಸಿ ಬಳುವುದು ಅದು ನಿಜವಾದ ಬದುಕು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾ ಇರ್ತಾರೆ. ಒನ್ ಹೂ ಲಿವ್ಸ್ ಫಾರ್ ಹಿಮ್ಸೆಲ್ಫ್ ಈಸ್ ಮೋರ್ ಆರ್ ಲೆಸ್ ಡೆಡ್. One who lives for the others is the really living ಅಂತಂದ್ರು. ಸೊ ಇವತ್ತು ವಿಶ್ವಾಸ ಅವರು ಎಲ್ಲರಿಗೋಸ್ಕರ ಬದುಕ್ತಾ ಇದ್ದಾರೆ, ಬಾಳ್ತಾ ಇದ್ದಾರೆ. ಎಲ್ಲರ ಜೀವನದಲ್ಲಿ ಹಸನನ್ನ ಮಾಡ್ತಾ, ಎಲ್ಲರ ಜೀವನದಲ್ಲಿ ಒಂದು ಉತ್ಸಾಹವನ್ನು ತುಂಬ್ತಾ ಇದ್ದಾರೆ. ಸೊ ನಾವು ಹೇಳ್ತಾ ಇರ್ತಿಲ್ಲ, ಆಪ್ ಇಟ್ಕೊಂಡು ಯಾವ್ದಾವ್ದು ಆಪ್ ಇಟ್ಕೊಂಡು ಎಲ್ಲೆಲ್ಲ ಆಫರ್ ಬರ್ತಾ ಇರ್ತೀವಿ ಅಲ್ವಾ?
ನೋಡ್ತಾ ಇರ್ತಾರೆ, ಎಲ್ಲೋ ಏನೋ ಫೋನ್ ಪೇ ಮಾಡ್ತಾರೆ, ಎಲ್ಲೋ ಹೋಗ್ಬಿಡ್ತದೆ ಗೊತ್ತಿಲ್ಲ, ಆಮೇಲೆ ಭಾಗ ಪಡ್ಕೊತಾ ಇರ್ತಿದೆ. ಇನ್ನು ಮುಂದೆ ಅದು ತಿಳ್ಕೊಳ್ಳೋಣ. ವಿಶ್ವಾಸ ಪೇ, ವಿಶ್ವಾಸ ಅಂದ್ರೆ ನಂಬಿಕೆ ಇರುವಂಥದ್ದು, ನಮಗೆ ಒಳ್ಳೆಯದನ್ನ ಮಾಡುವಂಥದ್ದು. ಅಂತ ವಿಶ್ವಾಸ ಪೇಗೆ ನಾವೆಲ್ಲರೂ ಕೂಡ ಏನಾಗೋಣ, ಶಿಫ್ಟ್ ಆಗೋಣ ಅಲ್ವಾ? ಬೇರೆದನ್ನೆಲ್ಲ ಬಿಟ್ಟು ಶಿಫ್ಟ್ ಆಗಬೇಕು. ಹೇಳ್ತಾ ಇರ್ತೀನಲ್ಲ, ನಮ್ಮವ್ರಿಗೆ ನಾವೇ ಎನ್ಕರೇಜ್ ಮಾಡಿಲ್ಲ ಅಂದ್ರೆ ಇನ್ಯಾರು ಎನ್ಕರೇಜ್ ಮಾಡ್ತಾರೆ ಅಲ್ವಾ? ಅದಕ್ಕೆ ಹೇಳ್ತಾ ಇರ್ತೀನಿ, ನಮ್ಮ ತರವನ್ನ ನಾವು ಯಾವತ್ತು ಬಿಟ್ಕೊಡ್ಬಾರ್ದು. ನಮ್ಮವ್ರನ್ನ ಬೆಳೆಸ್ತಾ ಹೋಗ್ಬೇಕು. ನಮ್ಮವ್ರು ಬೆಳೆದಷ್ಟು ಬೆಳೆದಿದ್ದನ್ನ ಎಲ್ಲಿ ಕೊಡ್ತಾರೋ ಅವರು ನಮಗೆ ಕೊಡ್ತಾರೆ ಅಲ್ವಾ? ಬೆಳೆದಿದ್ದನ್ನ ನಮಗೆ ಕೊಡ್ತಾರೆ. ಅವ್ರೇನ್ ಮಾಡ್ತಾರೆ, ಬೆಳೆದಿದ್ದೆಲ್ಲ ಅವ್ರು ತಗೊಂಡಿರ್ತಾರೆ. ಅವ್ರು ತಗೊಂಡ ಏನ್ ಮಾಡ್ತಾರೆ, ಈ ದೇಶದ ಮೇಲೆ ಕನ್ನ ಹಾಕ್ತಾರೆ, ಒಳ್ಳೆ ಹೊಡಿತಾರೆ, ನಮ್ಮನ್ನೇ ಆಳ್ತಾರೆ. ಸೊ ಆಳಿಸ್ಕೋಬೇಕಾ, ಆಳ್ಬೇಕಾ? ನಾವು ಆಳ್ಬೇಕಲ್ವ? ನಾವು ಆಳ್ಬೇಕು ಅಂತಂದ್ರೆ ಅರಸನಾಗಿರ್ಬೇಕು. ಸೊ ಹಾಗಾಗಿ ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದು ಕೊತ್ತಂಬರಿಯಿಂದ ಕಿಯಾ ಕಾರ್ ತಗೊಳ್ಳೋ ತನಕ ಎಲ್ಲನೂ ಫೋನ್ ಪೇ ಆಗ್ಬಿಟ್ಟಿದೆ. ಕೊತ್ತಂಬರಿ ತಗೊಳ್ಳೋರು ಫೋನ್ ಪೇ, ಕಿಯಾ ಕಾರ್ ತಗೋಬೇಕು ಫೋನ್ ಪೇ. ಸೊ ಎಲ್ಲನೂ ಹೀಗಾಗಿರೋದ್ರಿಂದ ನಮ್ಮ ವಿಶ್ವಾಸವರ ಈ ಒಂದು ಆಪ್ ಅನ್ನ ಬಳಸ್ಕೊಂಡು ನಾವು ಇನ್ನು ಮುಂದೆ ಕೊತ್ತಂಬರಿಯಿಂದ ಕಿಯಾ ಕಾರ್ ತನಕ ಅದನ್ನ ತಗೋಬೇಕು. ನಾನು ವಿನಯ್ ಗುರೂಜಿ ಅವರು 5 ವರ್ಷಗಳ ಮುಂಚೆ ನನಗೆ ಒಂದು ಅಪ್ಪಣೆಯನ್ನು ಕೊಟ್ಟಿದ್ದು, ಒಂದು ಗೋಶಾಲೆಯನ್ನು ಮಾಡಬೇಕು, ವೃಕ್ಷಗಳನ್ನು ನೆಡಬೇಕು ಅಂತ. ಗುರುಗಳು ನೀವು ಹೇಳಿದಂಗೆ ಒಂದು ಗೋಶಾಲೆಯನ್ನ ಶುರು ಮಾಡಿಬಿಟ್ಟಿದ್ದೀವಿ, 5 ವರ್ಷ ಆಯಿತು. ಈಗ ಅಶ್ವಕೋಟಿ ವೃಕ್ಷ ಯಾನ ಅಂತ ಯಜ್ಞ ಅಂತ ಹೇಳಿ 1 ಕೋಟಿ ವೃಕ್ಷಗಳನ್ನು ನೆಡುವಂತ ಕಾರ್ಯಕ್ರಮನ ತಮ್ಮ ಆಶೀರ್ವಾದದಿಂದ ಮಾಡ್ತಾ ಇದ್ವಿ. ಈಗ ನೋಡಿ, ಇಂಥ ಗುರುಗಳು ನಿಜವಾಗ್ಲೂ ಹೇಳ್ತಾ ಇರ್ತೀನಿ. ನಾನು ಮೊನ್ನೆ ಟಿವಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಯಾವ ಒಬ್ಬ ಗುರು ಬರ್ತಾನೆ, ಚೂಮ್ ಅಂತಾನೆ, ಅದ್ರಾಗಿ ವಿಭೂತಿ ಕೊಡ್ತಾನೆ, ಚೂಮ್ ಅಂತಾನೆ, ರುದ್ರಾಕ್ಷಿ ಕೊಡ್ತಾನೆ, ಅಂತಾನೆ, ಲಿಂಗ ಕೊಡ್ತಾನೆ. ದಯವಿಟ್ಟು ಅಂತ ಪವಾಡ ಗುರುಜಿಗಳನ್ನು ಯಾವತ್ತೂ ನಂಬೇಡಿ ಅಂತ ಹೇಳ್ತಾರೆ. ಜೀವನದಲ್ಲಿ ಹೆಂಗಿರ್ಬೇಕು, ಏನಿರ್ಬೇಕು, ಯಾವ ರೀತಿ ನಿನ್ನ ಜೀವನವನ್ನು ಬದಲಾಯಿಸಿಕೊಂಡು ನೀನು ಇತರರಿಗೆ ಮಾದರಿಯಾಗಿ ಮಾಡುವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಪವಾಡ ಸೃಷ್ಟಿ ಮಾಡ್ತಾರಂತಲ್ಲ, ಅವರು ನಿಜವಾದ ಗುರು. ಹಾಗಾಗಿ ಇಂಥ ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ, SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.